ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡ್ಬೇಕಾದ್ರೆ ಅಲ್ಲೊಂದು ಐಫ್ ಅನ್ನುವಂತಹ ಒಂದು ಸಿಂಬಲ್ ಬರುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ಪ್ರಬಂಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಎನ್ ಮೂರ್ತಿರಾಯರು ಬರೆದಿರ್ತಕ್ಕಂತಹ ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ಪ್ರಬಂಧ. ಈ ಪ್ರಬಂಧದ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ ಅಲ್ಲಿ ಭಾಗ 1 ಭಾಗ 2 ಈ ಎರಡೂ ಭಾಗಗಳು ನನ್ನ ಚಾನೆಲ್ ಇದೆ. ಈ ಎರಡನ್ನ ನೀವು ನೋಡಿದ್ರೆ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಖಂಡಿತವಾಗಿಯೂ ಈ ಒಂದು ಪ್ರಬಂಧದ ಬಗ್ಗೆ ಕೇಳ್ತಾರೆ ಅಂತ ಹೇಳ್ತಾ, ಈಗ ನೇರವಾಗಿ ಭಾಗ 2ರ ಬಗ್ಗೆ ಚರ್ಚೆನ ಮಾಡೋಣ. ನೋಡಿ, ಇಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ನಾನು ಇಲ್ಲಿ ಗಮನಿಸೋದಾದ್ರೆ, ನೋಡಿ, ಲೇಖಕರು ಲಲಿತೆಗೆ ಇಂಗ್ಲಿಷ್ ಪಾಠವನ್ನು ಅಭ್ಯಾಸ ಮಾಡಿದ ಸಂದರ್ಭವನ್ನ ವಿವರಿಸಿ ಅಂತಕ್ಕಂಥದ್ದು. ಹೇಗೆ ಇಂಗ್ಲಿಷ್ ಪಾಠವನ್ನ ಹೇಳಿಕೊಟ್ರು ಆ ಒಂದು ಸಂದರ್ಭವನ್ನ ತಿಳಿಸಿ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ ನಿಮ್ಗೆ ಪ್ರಶ್ನೆಯನ್ನ. ನೋಡಿ, ಈಗ ಅದಕ್ಕೆ ಉತ್ತರವನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಲೇಖಕರು ಇಂಗ್ಲಿಷ್ ಪಾಠವನ್ನ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಲಲಿತೆಯವರಿಗೆ ಹೇಳಿಕೊಡಲು ಕೆಲವೊಂದು ಸಮಯ ಸೂಕ್ತವೆಂದು ಅವರು ನಿರ್ಧಾರ ಮಾಡ್ಕೊಳ್ತಾರೆ. ಯಾವ ಸಮಯ ಸರಿ, ಎಷ್ಟೊತ್ತಿಗೆ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡ್ಬೇಕು ಲಲಿತೆಗೆ ಅನ್ನುವಂತಹ ಒಂದು ಯೋಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಲೇಖಕರು. ಹಾಗೇನೆ ಪ್ರಾತಃ ಕಾಲವೇ ಸರಿಯಾದ ಸಮಯ. ಯಾಕೆಂತಂದ್ರೆ ಅದು ವೈಜ್ಞಾನಿಕವಾಗಿಯೂ ಕೂಡ ಅದು ಎಲ್ಲ ಒಂದ್ ಕಡೆ ಇಲ್ಲಿ ಮೆದುಳಿಗೆ ಕೆಲಸ ಎಲ್ಲ ಒಂದ್ ಕಡೆ ಕೆಲಸಕ್ಕೆ ಕುಳಿತರೆ ಇಲ್ಲಿ ಎಲ್ಲೋ ಹೆಚ್ಚು ಕಲಿಬಹುದು ಅಂತುವಂತಹ ಒಂದು ವಿಚಾರ. ಯಾಕೆಂದ್ರೆ ಬೆಳಗಿನ ಜಾವನೆ ಎದ್ದು ಹೇಳ್ಕೊಟ್ರೆ ಹೆಚ್ಚು ಕಲಿಬಹುದು, ಅಥವಾ ಓದಿರ್ತಕ್ಕಂತಹ ವಿಚಾರಗಳು ಎಲ್ಲ ಒಂದ್ ಕಡೆ ತಲೆಯಲ್ಲೇ ಉಳಿತವೆ ಅಂತಕ್ಕಂತಹ ಒಂದು ವೈಜ್ಞಾನಿಕ ವಿಚಾರವನ್ನ ಹೇಳ್ತಾ, ಹಾಗಾದ್ರೆ ಏನಾದ್ರೂ ಮಾಡಿ ಈಗ ಬೆಳಗಿನ ಜಾವನೆ ಇಂಗ್ಲಿಷ್ ಅನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ. ಅಷ್ಟರಲ್ಲಿ ಒಂದು ಕಡೆ ಏನಾಗುತ್ತಪ್ಪ ಅಂತಂದ್ರೆ, ಬೆಳಿಗ್ಗೆ ಮನೆ ಕೆಲಸವನ್ನೆಲ್ಲ ಮಾಡ್ಬೇಕಾಗಿರುತ್ತೆ ಲಲಿತೆಯವರು. ಅದರಿಂದ ಹೇಗೆ ಪುರ್ಸೊತ್ ಮಾಡ್ಕೊಳ್ಳೋದು, ಬೆಳಗ್ಗೆ ಪುರ್ಸೊತ್ ಸಿಗಲ್ಲ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲಿ ಲೇಖಕರು ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ, ಟೆನಿಸ್ ಆಡೋದಕ್ಕೆ ಅವರು ಬೆಳಗಿನ ಜಾವ ಹೋಗ್ತಾ ಇರ್ತಾರೆ. ಆಗ ಎಲ್ಲೋ ಒಂದ್ ಕಡೆ ಆ ಲಲಿತೆಯವರು ಆ ನಿರೂಪಕರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಅಯ್ಯೋ ನೀವು ಟೆನಿಸ್ ಆಡೋದು ಅಷ್ಟ್ರೊಳಗೆ ಇದೆ, ಯಾಕೆಂದ್ರೆ ನಾನ್ ಬೇಕಾದ್ರೂ ನಿಮ್ಮನ್ನ ಟೆನಿಸ್ ಅಲ್ಲಿ ನಾನು ಸೋಲಿಸ್ಬಿಡ್ತೀನಿ ಅಂತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಲೇಖಕರು ಕೂಡ ನೀನು ಮನೆ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟ್ರೊಳಗಡೆ ಇದೆ, ಹಾಗೆ ಹೀಗೆ ಅಂತಕ್ಕಂತ ಈ ಮಾತಿನ ವಿಚಾರಗಳಲ್ಲಿ ನಡೀತಾ ಹೋಗ್ತವೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಲಲಿತೆಯವರು ಹಾಗಾದ್ರೆ ಆಯ್ತು ಒಂದು ಈಗ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಲೇಖಕರ ಹೆಂಡತಿ ಆಗಿರ್ತಕ್ಕಂಥ ಲಲಿತೆಯವರು ಏನ್ ಮಾಡ್ತಾರೆ, ಆಯ್ತು ನೀವ್ ಹೇಳ್ದೆ ಹಾಗೆ ಬೆಳಗಿನ ಜಾವನೆ ನಾನು ನನ್ನ ಸಮ್ಮತಿ ಇದೆ, ಆಯ್ತು. ಆದ್ರೆ ನೀವು ಅಥವಾ ನಿಮಗೆ ಎಚ್ಚರವಾಗದೆ ಇದ್ರೆ, ನೀವೇನಾದ್ರೂ ಬೆಳಗಿನ ಜಾವ ಸರಿಯಾದ ಸಮಯಕ್ಕೆ ಹೇಳ್ದೆ ಇದ್ರೆ ನಾನು ನಿಮ್ ಮುಖಕ್ಕೆ ತಣ್ಣೀರನ್ನ ಎರಚ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸರಿ, ಏನ್ ಮಾಡೋದು, ಲೇಖಕರು ಇದ್ಯಾಕೋ ಸರಿ ಕಾಣೋದಿಲ್ಲ ಅಂತ ಹೇಳಿ ಕೊನೆಗೆ ರಾತ್ರಿ ಊಟವಾದ ಮೇಲೆ ಈ ಇಂಗ್ಲಿಷ್ ತರಗತಿಯನ್ನ ಅಥವಾ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡೋದು ಅಂತ ನಿಶ್ಚಯಿಸ್ತಾರೆ. ಈಗ ಬೆಳಗಿನ ಜಾವ ಹೇಳ್ಕೊಡ್ಬೇಕು ಅಂತಾರೆ. ಅಲ್ಲಿ ಇವರೆಲ್ಲ ಒಂದ್ ಕಡೆ ನಿರೂಪಕರು ಟೆನ್ನಿಸ್ ಆಡೋದಕ್ಕೆ ಹೋಗ್ಬೇಕಾಗುತ್ತೆ, ಹಾಗೇನೆ ಬೆಳಗ್ಗೆ ಮನೆ ಕೆಲಸವನ್ನ ಮಾಡ್ಬೇಕಾಗಿರ್ತಕ್ಕಂತಹದ್ದು ಲಲಿತೆ ಅವರು. ಇದರಿಂದ ಈಗ ಏನಾಗಿದೆಯಪ್ಪ ಅಂದ್ರೆ, ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡ್ತಕ್ಕಂಥದ್ದು ಈಗ ಮುಂದೂಡಲಾಗಿದೆ. ಯಾವಾಗ ಅಂತಂದ್ರೆ ಊಟವಾದ ನಂತರ, ರಾತ್ರಿ ಊಟವಾದ ಮೇಲೆ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಲೇಖಕರು ನಿಶ್ಚಯ ಮಾಡ್ಕೊಳ್ತಾರೆ. ಸರಿ, ಹಾಗೆ ಲಲಿತೆಯವರು ಕೂಡ ಓಹೋ ರಾತ್ರಿ ಆದರೆ ನನಗೆ ಇಂಗ್ಲಿಷ್ ಬರೋದಿಲ್ಲ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ನೀವ್ ಹೇಳ್ಕೊಡೋದು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರಾತ್ರಿ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಕ್ಕಂಥದ್ದು ಒಂದು ಅತ್ಯುತ್ತಮವಾದ ಸಮಯ ಅಂತ ಲಲಿತೆಯವರು ಕೂಡ ಒಪ್ಕೊಳ್ತಾರೆ. ಒಪ್ಕೊಂಡಾದ್ಮೇಲೆ ಇತ್ತ ಲೇಖಕರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಲಲಿತೆ ನಾನು ಇಂಗ್ಲಿಷ್ ಪಾಠವನ್ನ ಹೇಳಿಕೊಡ್ಬೇಕಾದ್ರೆ, ಯಾಕೆಂದ್ರೆ ಊಟ ಆದ್ಮೇಲೆ ಇಲ್ಲಿ ಎಷ್ಟರ ಮಟ್ಟಿಗೆ ಕಲಿತಾರೆ, ಆಸಕ್ತಿ ಇರುತ್ತೆ ಅಂತಕ್ಕಂಥದ್ದು ಸುಮಾರು ಜನಕ್ಕೆ ಗೊತ್ತಿರುತ್ತೆ.
ಯಾಕೆಂದ್ರೆ ಈಗ ಊಟ ಆಗಿದೆ, ಊಟ ಆದ್ಮೇಲೆ ನಾನು ಇಂಗ್ಲಿಷ್ ಅನ್ನ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲಿ ಲಲಿತೆ ತೂಗುಡಿಸ್ಬಿಡ್ತಾರೋ ಅನ್ನುವಂತಹ ಒಂದು ಯೋಚನೆ ಲೇಖಕರ ತಲೆಯಲ್ಲಿ ಸೇರ್ಕೊಳ್ತದೆ. ಅವ್ರ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ. ಆದ್ರೆ ಲಲಿತೆಯವರು ಇಲ್ಲ ಹೇಳ್ತಾರೆ, ಇಲ್ಲ ಇಲ್ಲ, ನಿಮ್ಮ ಪಾಠದ ಬಗ್ಗೆ ನಾನೇನೂ ಕೂಡ ಹೇಳೋದಿಲ್ಲ, ನೀವು ಮುಂದುವರಿಸ್ಬೋದು ಅಂತ ಹೇಳಿದಾಗ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿರೂಪಕರ ಮನಸ್ಸಿನಲ್ಲಿ ಸಮಾಧಾನನೇ ಆಗೋದಿಲ್ಲ. ಯಾಕೆಂತಂದ್ರೆ ನಾನು ಹೇಳ್ಕೊಡ್ತಕ್ಕಂತಹ ಇಂಗ್ಲಿಷ್ ಪಾಠದಿಂದ ಎಲ್ಲೋ ಒಂದ್ ಕಡೆ ಲಲಿತೆಗೆ ನಿದ್ದೆ ಬಂದರೆ ಅನ್ನುವಂತಹ ಒಂದು ಅನುಮಾನ ಅವರಲ್ಲಿ. ಸರಿ, ಅಂತೂ ಇಂತೂ ಇಂಗ್ಲಿಷ್ ಪಾಠ ಪ್ರಾರಂಭೋತ್ಸವದ ದಿನ ಬಂದೇ ಬಿಡ್ತು. ಏನು ಈಗ ಪ್ರಾರಂಭ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ಪುಸ್ತಕಗಳನ್ನೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿದ್ದಾರೆ ಲಲಿತೆಯವರು. ಏನ್ ಮಾಡಿದಾರಪ್ಪ ಅಂದ್ರೆ, ನಿರೂಪಕರು ತಂದಿರ್ತಕ್ಕಂತಹ ಇಂಗ್ಲಿಷ್ ಪುಸ್ತಕವನ್ನ ಬಿಟ್ಟು ನಿರೂಪಕರು ಲೈಬ್ರರಿಯಿಂದ ಹೊಸ ಪುಸ್ತಕಗಳು ಅಥವಾ ಇಲ್ಲಿ ಬೆಲೆ ಬಾಳುವಂತಹ ಪುಸ್ತಕಗಳನ್ನ ತಂದಿರ್ತಾರೆ. ಆ ಪುಸ್ತಕಗಳಿಗೆ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟು ಅವರು ಪೂಜೆಯನ್ನ ಮಾಡಿರ್ತಕ್ಕಂಥದ್ದು. ಆಗ ನಿರೂಪಕರು ಇದೆಷ್ಟು ಬೆಲೆ ಬಾಳುವಂತಹ ಪುಸ್ತಕಗಳು, ಇವನ್ನ ಯಾಕೆ ನೀನು ಮುಡುತ್ತೆ ಅಂತ ಪ್ರಶ್ನೆ ಮಾಡಿದಾಗ, ಅಯ್ಯೋ ನನ್ ಪುಸ್ತಕ ಎಲ್ಲೋ ಒಂದ್ ಕಡೆ ಕೊಳೆ ಆಗೋಗುತ್ತೆ ಅಂತ ಹೇಳಿ ನಿಮ್ಮ ಪುಸ್ತಕವನ್ನ ಇಟ್ಟು ಪೂಜೆ ಮಾಡಿದೆ ಅಂತ ಅಲ್ಲಿ ಲೇಖಕರಿಗೆ ಲಲಿತೆಯವರು ಹೇಳ್ತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನಂತರ ಲಲಿತೆಯವರಿಗೆ ಇಂಗ್ಲಿಷ್ ಅಕ್ಷರಗಳು ಗೊತ್ತಿರೋದ್ರಿಂದ ಬರ್ತಾ ಇರೋದ್ರಿಂದ ನೇರವಾಗಿ ಇಂಗ್ಲಿಷ್ನ ಪ್ರಥಮ ಪುಸ್ತಕವನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ್ಮೇಲೆ ಮೊದಲನೇ ದಿವಸನೇ ಬಹಳ ಚೆನ್ನಾಗಿ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ, ತೊಂದರೆಗಳಿಲ್ಲದೆ ಸುಸೂತ್ರವಾಗಿ ತರಗತಿ ನಡೀತಾ ಇದೆ. ಮೊದಲನೇ ದಿವಸನೇ ಸುಮಾರು 4 ಪಾಠಗಳನ್ನ ಮುಗಿಸ್ಬಿಡ್ತಾರೆ ಲೇಖಕರು. ಹಾಗೇನೆ ಇದೇ ತರ ಓದ್ತಾ ಇದ್ರೆ, ಇನ್ನ ನೋಡಿ ಲೇಖಕರಿಗೆ ಎಷ್ಟು ಆಸೆ ಇದೆ ಅಂತಂದ್ರೆ, ಇದೇ ತರ ಇವತ್ತು ಯಾವ ರೀತಿ ಓದ್ದೋ ಅದೇ ತರ ಮುಂದೆ ಓದ್ಬಿಟ್ರೆ, ನಾನು ಹೇಳ್ಕೊಟ್ಬಿಟ್ರೆ ಇನ್ನು 3-4 ತಿಂಗಳಲ್ಲಿ ಇಂಗ್ಲಿಶಿನ ಸಣ್ಣ ಸಣ್ಣ ಕಥೆಗಳನ್ನ ಇಲ್ಲಿ ಓದಿಸ್ಬೋದು ಅಂತ ಈಗೆಲ್ಲ ಯೋಚನೆಯನ್ನ ಮಾಡ್ತಾರೆ. ಹಾಗೆ ಇಲ್ಲಿ ನಾನು ಈ ಲಲಿತೆಯ ಜೊತೆ 1 ವರ್ಷವಾದ ಮೇಲೆ ಇದೇ ರೀತಿ 1 ವರ್ಷ ಓದ್ಬಿಟ್ರೆ, ನಾನು ಲಲಿತೆಯ ಜೊತೆ ನಾನು ರೋಮಿಯೋ ಜೂಲಿಯೆಟ್ ನಾಟಕವನ್ನು ಹಾಗೇನೆ ಶೆಲ್ಲಿಯವರ ಗೀತೆಗಳನ್ನ ಓದಬಹುದು ಅಂತ ಹೀಗೆ ಸಂತೋಷವನ್ನ ಪಡ್ತಾ ಇರ್ತಾರೆ. ಮೊದಲನೇ ದಿವಸ ನಡೆದಂತಹ ತರಗತಿಯಲ್ಲ ಸಂತೋಷದ ಭರದಲ್ಲಿ ಈ ಎಲ್ಲಾ ಮಾತುಗಳನ್ನ ಹಾಡ್ತಾರೆ ಇಲ್ಲಿ ನಿರೂಪಕರು. ಮಾರನೇ ದಿನ ಲೇಖಕರ ಸ್ನೇಹಿತರಿಗೆಲ್ಲ ಇಲ್ಲಿ ಎಲ್ಲೋ ಒಂದ್ ಕಡೆ ಸಿನಿಮಾಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡ್ಕೊಳ್ತಾರೆ. ಇಲ್ಲಿ ಯಾರಪ್ಪ ಅಂತಂದ್ರೆ ಆ ಸಿನಿಮಾದಲ್ಲಿ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಪಾತ್ರ ಯಾರಂತ ಅಂದ್ರೆ, ಇಲ್ಲಿ ಗ್ರೇಟರ್ ಗಾರ್ಬೋ ಅಂತಕ್ಕಂತಹ ಒಬ್ಬ ಇಲ್ಲಿ ಎಲ್ಲೋ ಒಂದ್ ಕಡೆ ಒಬ್ಬಳು ಪಾತ್ರ ವಹಿಸಿರ್ತಕ್ಕಂಥ ಒಂದು ಪ್ರಸಿದ್ಧ ಸಿನಿಮಾ. ಅದಕ್ಕೆ ಲೇಖಕರು ಸ್ನೇಹಿತರು ಒತ್ತಾಯ ಮಾಡ್ತಾರೆ, ಬನ್ನಿ ಹೋಗೋಣ, ಸಂಜೆ ಹೋಗೋಣ ಅಂತ ಹೇಳಿ. ಆದ್ರೆ ಏನ್ ಮಾಡೋದು, ನಿರೂಪಕರಿಗೆ ಎಲ್ಲೋ ಒಂದ್ ಕಡೆ ಲಲಿತೆಯವರಿಗೆ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡೋದಕ್ಕೆ ಎರಡನೇ ವಿಘ್ನ ಎಲ್ಲಿ ಈ ಒಂದು ಸಿನಿಮಾ ಆಗ್ಬಿಡುತ್ತೋ ಅಂತ ಹೇಳಿ, ದ್ವಿತೀಯ ವಿಘ್ನ ಎಲ್ಲ ಆಗ್ಬಿಡುತ್ತೋ ಅಂತ ಹೇಳಿ. ಯಾಕಂದ್ರೆ ಮೊದಲನೇ ವಿಘ್ನ ನಾವು ಆಲೆ ಗಮನಿಸಿದೀವಿ, ಗೌರಿ ಹಬ್ಬ ಬಂತು, ಆ ಸಂದರ್ಭದಲ್ಲಿ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡೋದಕ್ಕೆ ಅದು 1ನೇ ವಿಘ್ನ. ಆದ್ರೆ ಈಗ 2ನೇ ವಿಘ್ನ, ನಾನೇನಾದ್ರೂ ಇವತ್ತು ಸಿನಿಮಾಗೆ ಹೋದ್ರೆ ಇವತ್ತಿನ ರಾತ್ರಿ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಹಿಂದಿನ ತರಗತಿ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನೆಲ್ಲವನ್ನು ಕೂಡ ತಪ್ಪಿಲ್ಲದೆನೆ ಲಲಿತೆಯವರು ಬರೆದಿರ್ತಕ್ಕಂಥದ್ದು. ಇದನ್ನ ನೋಡಿ ಅವರಿಗೆ ಸಂತೋಷ ಆಗುತ್ತೆ. ಹಾಗೇನೆ ಇನ್ನೊಂದ್ ಕಡೆ ಇದನ್ನ ಓದುತ್ತಾ ಅವರು ಸಿನಿಮಾಗೆ ಹೋಗಬೇಕಾಗಿರ್ತಕ್ಕಂತಹ ಆ ದಿನ ಆ ಸಿನಿಮಾಗೆ ಹೋಗೋದಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಸರಿ, ಹೀಗೆ ಮುಂದುವರೆದಂತೆ ಇಂಗ್ಲಿಷ್ ಪಾಠ ಸಾಗುತ್ತಾ ಇತ್ತು. ಎಷ್ಟೋ ವೇಳೆ ಲಲಿತೆಯವರು ಮನೆ ಕೆಲಸಗಳನ್ನ ಮಾಡಿ ಇಂಗ್ಲಿಷ್ ಪಾಠ ಕೇಳಲು ಬರುವುದರೊಳಗಡೆ ಅವರ ಮುಖದಲ್ಲಿ ಆಯಾಸ ತುಂಬುತ್ತಿತ್ತು. ಯಾಕಂದ್ರೆ ಮನೆ ಕೆಲಸವನ್ನ ಮಾಡಿ ಈಗ ರಾತ್ರಿ ಪಾಠ ಈಗ ಹೇಳ್ಬೇಕಾದ್ರೆ ಅವ್ರ ಮುಖದಲ್ಲಿ ಆಯಾಸ. ಅದನ್ನ ಗಮನಿಸಿದಂತಹ ಲೇಖಕರಿಗೆ
ಪಾಠ ಹೇಳುವುದೆಂದರೆ ಒಂದ್ ರೀತಿಲಿ ಚಿತ್ರಹಿಂಸೆ ಆಗ್ತಾ ಇತ್ತು ನಿರೂಪಕರಿಗೆ. ಯಾಕೆಂದ್ರೆ ಒಂದೊಂದ್ಸರಿ ಒಮ್ಮೊಮ್ಮೆ ಆಕಳಿಸ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಚಿತ್ರಹಿಂಸೆ ಆಗ್ತಾ ಇತ್ತು ಪಾಠ ಹೇಳ್ಕೊಡೋದಕ್ಕೆ. ಲೇಖಕರು ಆ ದಿನ ಪಾಠವನ್ನ ನಿಲ್ಲಿಸಿದ್ರು. ಆಗ ಲಲಿತಿ ಅವರು ಹೇಳ್ತಾರೆ, ನೋಡಿ ನಿಮ್ಮಿಂದನೇ ಇವತ್ತಿನ ದಿನ ಪಾಠ ನಿಲ್ತಾಯ್ತು ಅಂತಕ್ಕಂಥದ್ದು, ಅವ್ರ ಮೇಲೆ ಅಪವಾದವನ್ನು ಹೊರಿಸ್ತಕ್ಕಂಥದ್ದು. ಹೀಗೆ ಇರ್ಬೇಕಾದ್ರೆ ಹೀಗಿರುವಾಗ 2-3 ತಿಂಗಳುಗಳು ಇಂಗ್ಲಿಷ್ ಶಿಕ್ಷಣ ಕಲಿಸುವುದು ಸಾಧ್ಯವೇ? ಇನ್ನು 2-3 ತಿಂಗಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ, ಇಂಗ್ಲಿಷ್ ಪಾಠಗಳನ್ನ ಅರ್ಥ ಮಾಡಿಸ್ತಕ್ಕಂಥದ್ದು ಸಾಧ್ಯವೇ ಅನ್ನುವಂತಹ ಒಂದು ಅನುಮಾನ ಲೇಖಕರ ಮನಸ್ಸಲ್ಲಿ ಉಂಟಾಯ್ತು. ಆಗೇನ್ ಮಾಡೋದು? ಅವ್ರು ಯೋಚನೆ ಮಾಡ್ತಾರೆ, ಈ ಉಪಾಧ್ಯಾಯ ಶಿಷ್ಯಗೆ, ಎಲ್ಲ ಒಂದ್ ಕಡೆ ಉಪಾಧ್ಯಾಯ ಶಿಷ್ಯ ಸಂಬಂಧವೇ ಬಹು ವಿಚಿತ್ರವಾಗಿ ತೋರಿತ್ತು ಲೇಖಕರಿಗೆ. ನೋಡಿ, ಇಲ್ಲಿ 10 ಅಂಕದ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಉಪಾಧ್ಯಾಯ ಮತ್ತು ಶಿಷ್ಯೆಯ ನಡುವೆ ಬಹು ವಿಚಿತ್ರವಾಗಿ ಇಲ್ಲಿ ಸಂಬಂಧ ಒಂದು ವಿಚಿತ್ರವಾಗಿತ್ತು, ಈ ಪ್ರಬಂಧದ ಹಿನ್ನೆಲೆಯಲ್ಲಿ ವಿವರಿಸಿ ಅನ್ನುವಂತಹ ವಿಚಾರಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು. ಯಾವ ರೀತಿ ಇಲ್ಲಿ ಒಂದು ವಿಚಿತ್ರವಾಗಿತ್ತು ಈ ಒಂದು ಗುರು ಶಿಷ್ಯರ ಸಂಬಂಧ ಅಂತ ನಾವು ನೋಡೋದಾದ್ರೆ, ಯಾಕೆಂತಂದ್ರೆ ಒಂದ್ ರೀತಿಯಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ, ಲೇಖಕರಿಗೆ ಲಲಿತಿಯವರಿಗೆ ಪಾಠ ಹೇಳಿಕೊಡುವಾಗ ಒಂದೊಂದ್ ಕಡೆ ನಗ್ತಾ ಇರ್ಬೇಕಾ, ಅಥವಾ ಗಂಭೀರವಾಗಿರ್ಬೇಕಾ, ಅಥವಾ ಗಂಭೀರವಾಗಿದ್ರೆ ಎಲ್ಲ ಒಂದ್ ಕಡೆ ತರಗತಿಯ ಒಂದು ವಾತಾವರಣವನ್ನ ಮನೆಯಲ್ಲಿ ನಾವು ಸೃಷ್ಟಿ ಮಾಡ್ಬೇಕಾಗುತ್ತೆ, ಅಥವಾ ತರಗತಿಯ ಒಂದು ಆವರಣವನ್ನ ನಾವು ಕಟ್ಕೋಬೇಕಾಗುತ್ತೆ. ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಕೊನೆಗೆ ಲೇಖಕರಿಗಿಂತ ಬುದ್ಧಿವಂತೆ ಆಗಿರ್ತಕ್ಕಂತಹ ಲಲಿತೆಯವರು ಅವರ ಮುಂದೆ ಇಲ್ಲ ಒಂದ್ ಕಡೆ ಇಲ್ಲಿ ಲಲಿತಿಯವರಿಗೆ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಡ್ಬೇಕಾದ್ರೆ ಇವರು ಏನೇ ಬುದ್ಧಿ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಕೂಡ ಅದು ಅಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಹಾಗೆ ಲೇಖಕರು ಮತ್ತು ಲಲಿತೆಯವರ ಮಧ್ಯ ಒಂದು ಮೇಜನ್ನ ಇಟ್ಟು ಆ ಒಂದು ತರಗತಿಯ ಆ ಇಡೀ ಮನೆಯನ್ನ ಒಂದು ಆ ಕೊಠಡಿಯನ್ನ ತರಗತಿಯ ಆವರಣವನ್ನಾಗಿ ಮಾಡಿ ಒಂದು ಮೇಜನ್ನ ಇಟ್ಟು ಎಲ್ಲ ಒಂದ್ ಕಡೆ ಅವರಿಬ್ಬರ ಮಧ್ಯ ಎದುರು ಬದುರು ಕುಳಿತು ಇಲ್ಲಿ ಲೇಖಕರು ಇಂಗ್ಲಿಷ್ ಪಾಠವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದ್ರೆ ಮೇಜಿನ ಮುಂದೆ ಲಲಿತೆಯವರು ಒಂದು ಪ್ರತಿಮೆಯಂತೆ ಕುಳಿತಿದ್ದಾರೆ. ಕುಳಿತು ಪಾಠ ಕೇಳದಿಲ್ಲಿ ಇಲ್ಲ ಒಂದ್ ಕಡೆ ತಲೆ ಬಗ್ಗಿಸಿ ಪಾಠವನ್ನ ಕೇಳುತ್ತಿದ್ದಾರೆ. ಆಗ ನಿರೂಪಕರು ಅವ್ರ ಪಾಠ ಹೇಳ್ಬೇಕಾದ್ರೆ ಲಲಿತೆಯವರು ತಲೆ ಬಗ್ಗಿಸಿ ಕುಳಿತುಕೊಂಡಿರ್ತಕ್ಕಂತಹ ಒಂದು ಸ್ಥಿತಿಯನ್ನ ನೋಡಿ ಅವ್ರೇನ್ ಮಾಡಿದ್ರು, ಆ ಲೇಖಕರಿಗೆ ಹಿಂದಿನ ಮೇಷ್ಟರ ಒಂದು ವಕ್ರಚಿತ್ರವನ್ನ ಬರೆದಿದ್ರಲ್ಲ, ಆ ಒಂದು ಚಿತ್ರ, ಆ ರೀತಿ ನನ್ನ ಚಿತ್ರವನ್ನ ಎಲ್ಲಿ ಬರೆದ್ಬಿಡ್ತಾಳೋ ಅನ್ನುವಂತಹ ಒಂದು ಆ ಅನುಮಾನ ಲೇಖಕರಲ್ಲಿ ಉಂಟಾಗೋದಕ್ಕೆ ಇಲ್ಲಿ ಪ್ರಾರಂಭ ಆಯ್ತು. ಸರಿ, ಕೊನೆಗೆ ಒಂದ್ ಕಡೆ ಅವರು ಯೋಚನೆ ಮಾಡ್ತಾರೆ, ಇಲ್ಲಿ ಹೆಣ್ಣು ಹುಡುಗಿಯರ ಶಾಲೆಗೆ ಮೇಷ್ಟ್ರು ಇಲ್ಲ ಒಂದ್ ಕಡೆ ಮೇಷ್ಟ್ರು ತಮ್ಮ ಹೆಂಡತಿ ಕ್ಲಾಸಿನಲ್ಲಿ ಕುಳಿತಿದ್ದರೆ, ಹೆಣ್ಣು ಹುಡುಗಿಯರ ಶಾಲೆಯಲ್ಲಿ ತಮ್ಮ ಹೆಂಡತಿ ಏನಾದ್ರೂ ಆ ಮೇಷ್ಟ್ರ ತರಗತಿಯಲ್ಲಿ ಕೂತಿದ್ರೆ ಏನಾಗುತ್ತೆ, ಹೇಗ್ ಪಾಠ ಮಾಡ್ತಾರೋ ಅನ್ನುವಂಥದ್ದು. ಹೀಗೆ ಮನೆಯಲ್ಲಿ ಹೆಂಡತಿ ಎದುರಿಗೆ ಕುಳಿತು ಪಾಠ ಹೇಳುವುದು ನಿರೂಪಕರಿಗಂತೂ ಕಷ್ಟವೇ ಕಷ್ಟ ಅಂತ ಅವರೇ ಹೇಳ್ತಾ ಇದ್ರಪ್ಪ. ಮನೆಯಲ್ಲಿ ಹೆಂಡತಿ ಎದುರಿಗೆ ಕುಳಿತು ಇಂಗ್ಲಿಷ್ ಪಾಠವನ್ನ ಹೇಳ್ತಕ್ಕಂಥದ್ದು ತುಂಬಾ ಕಷ್ಟ ಅನ್ನುವಂತ ಮಾತನ್ನ ಇಲ್ಲಿ ನಿರೂಪಕರು ಹೇಳ್ತಾ ಇರ್ತಕ್ಕಂಥದ್ದು. ಸರಿ, ಇಷ್ಟೆಲ್ಲ ಆಯ್ತು. ಕೊನೆಗೆ ಲೇಖಕರು ಲಲಿತೆಯವರಿಗೆ ಪಾಠ ಹೇಳಿಕೊಡುವುದು ಮುಗಿದ ಮೇಲೆ ಅವರು ಇಲ್ಲ ಒಂದ್ ಕಡೆ ಹೆಂಡತಿಯ ಜೊತೆ ಎಂದಿನಂತೆ ಇರುವುದು ಅಸಾಧ್ಯವಾಗಿತ್ತು. ಯಾಕೆಂದ್ರೆ ಪಾಠ ಹೇಳ್ಕೊಡ್ತಾ ಇದ್ರು ಅವರು, ಹೆಂಡತಿಯ ಜೊತೆ ಎಂದಿನಂತೆ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೇನೆ ಲಲಿತೆಯವರು ಪಾಠ ಮುಗಿದ ಮೇಲೆ ಪುಸ್ತಕವನ್ನ ಮುಚ್ಚಿ ಯಾರೋ ಅಪರಿಚಿತ ವ್ಯಕ್ತಿಯನ್ನ ಕಂಡಂತೆ ಇಲ್ಲಿ ಲೇಖಕರನ್ನ ನೋಡಿ ಒಳಗೆ ಹೋಗ್ತಾ ಇದ್ರು. ಸರಿ, ಈ ರೀತಿ ಗುರು ಮತ್ತೆ ಶಿಷ್ಯರ ಸಂಬಂಧ ಕೆಲವು ತಿಂಗಳು ನಡೆಯುವ ವೇಳೆಗೆ ಲಲಿತೆಯವರಿಗೆ ಬೇಸರ, ಲೇಖಕರ ಮೇಲೆ ಎಲ್ಲೋ ಒಂದ್ ಕಡೆ ಪ್ರೀತಿ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಲೇಖಕರಿಗೆ ಅನಿಸ್ತಾ ಇತ್ತು. ಇದೆಲ್ಲ ಆದ್ಮೇಲೆ ಕೊನೆಗೆ ಅಷ್ಟರಲ್ಲಿ ಅವ್ರ ತಂದೆ ಬರ್ತಾರೆ ಇಲ್ಲಿ ಲೇಖಕರ ಮನೆಗೆ. ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳ್ಬೋದು ನಿಮ್ಗೆ. ಲಲಿತೆ ಇಲ್ಲಿ ತವರಿಗೆ ಇಲ್ಲ ಒಂದ್ ಕಡೆ ಲಲಿತೆ ತವರಿಗೆ ಹೋದ ಸಂದರ್ಭ ಅಂತಹ ನಿಮ್ಗೆ ಏನಾದ್ರು 5 ಅಂಕದ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಅಷ್ಟರಲ್ಲಿ ಲಲಿತೆಯವರ ತಂದೆ ಬಂದು
ಈಗ ಅಂದ್ರೆ ಲೇಖಕರ ಮಾವನವರು ಬಂದು ಲಲಿತೆ ನಮ್ಮ ಮನೆಯಲ್ಲಿ ಕೆಲವು ದಿನಗಳು ಇರ್ಲಿ ಅಂತ ಹೇಳಿ ಅವರು ಮನೆಗೆ ತವರು ಮನೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆಗ ಲೇಖಕರು ಇಲ್ಲ ಒಂದ್ ಕಡೆ ಲೇಖಕರಿಗೆ ಒಂದ್ ರೀತಿಯಲ್ಲಿ ಸಂತೋಷ ಆಗುತ್ತೆ. ಸಂತೋಷ ಆದ್ಮೇಲೆ ಇನ್ನೊಂದ್ ಕಡೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಪಾಠ ಹೇಳುವುದು ತಪ್ಪಿತು. ನೋಡಿ ಅಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಲಲಿತೆ ಅವರು ಹೇಳ್ತಾ ಇದಾರೆ, ಅಂತೂ ಇಂತೂ ನಿಮ್ಗೆ ಪಾಠ ಹೇಳೋದ್ ತಪ್ತು ಅಂತ ಹೇಳ್ತಾ, ಹಾಗೇನೆ ನಿಮ್ಗೆ ತುಂಬಾ ಬಹಳ ಸಂತೋಷ ಆಗಿದೆ ಅಲ್ವಾ ನಾನ್ ತವ್ರ ಮನೆಗೆ ಹೋಗ್ತಾ ಅಂತಕ್ಕಂಥದ್ದು. ಹಾಗೆ ನಂತರ ಲೇಖಕರು ಲಲಿತೆ ಅವರಿಗೆ ಹೇಳ್ತಾರೆ, ಹೇಳ್ಕೊಟ್ಟಿದ್ದನ್ನೆಲ್ಲ ಮರೆತುಕೊಂಡು ಬಾ ನಿನ್ನ ಸೋಂಬೇರಿತನಕ್ಕೆ. ಒಳ್ಳೆ ನೆವ ಆಯ್ತು, ನಿಮ್ ತಂದೆಯವರು ಬಂದಿದ್ದು ನಿನ್ನ ಸೋಂಬೇರಿತನಕ್ಕೆ ಸರೋಯ್ತು ಅನ್ನೋ ರೀತಿಯಲ್ಲಿ ತಮಾಷೆಯನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂತೂ ಇಂತೂ ಈಗ ಅವರು ಸುಮಾರು 3-4 ದಿನಗಳಾಯ್ತು ಇಲ್ಲಿ ಲಲಿತೆಯವರು ಅವರ ತವರು ಮನೆಗೆ ಹೋಗಿ ಆದ್ಮೇಲೆ ಈಗ ಅವರು ತವರ ಮನೆಗೆ ಹೋಗಿ 3-4 ದಿನಗಳಾದ್ಮೇಲೆ ನಂತರ ಇಲ್ಲಿ ಒಂದ್ ಕಡೆ ಲೇಖಕರಿಗೆ ತುಂಬಾ ನಮ್ಮ ಲೇಖಕರು ಏನ್ ಮಾಡಿದ್ರಪ್ಪ, ತುಂಬಾ ಉತ್ಸಾಹದಿಂದ ಪ್ರೇಮ ಪತ್ರವೊಂದನ್ನ ಬರೆದು ಸುಮಾರು 2 ದಿನಗಳ ಕಾಲ ಲಲಿತೆಯವರ ಉತ್ತರಕ್ಕಾಗಿ ಕಾಯ್ತಾರೆ. ಆದ್ರೆ ಏನ್ ಮಾಡೋದು, ಲೇಖಕರ ನಿರೀಕ್ಷೆ ಇಲ್ಲಿ ಸುಳ್ಳಾಗಿದೆ. ಏನಂದ್ರೆ ಲಲಿತೆ ಆ ಕಾಗದದಲ್ಲಿ ನಿಮ್ಮ ವಿಧೇಯಳಾದ ಶಿಷ್ಯೆ ಬರೆದಿರ್ತಿದ್ದಾರೆ ಅಂತ ಬರೆದಿದ್ರು. ಅದರಲ್ಲಿ ಕೆಲವು ವಿಷಯ ಇಲ್ಲಿ ಇಂಗ್ಲಿಷ್ ಪದಗಳಿಗೆ ಅರ್ಥವನ್ನ ಇಲ್ಲಿ ಹುಡುಕಿ ತಿಳಿಸಿಕೊಡಿ ಅಂತ ಹೇಳಿ ಲೇಖಕರಿಗೆ ಒಂದು ಪತ್ರವನ್ನ ಬರೆದಿದ್ರು. ಅದರ ಲೇಖಕರು ಬೇರೆ ಪತ್ರದ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ನಿಮ್ಮ ವಿಧೇಯಳಾದ ಶಿಷ್ಯೆ ಎಂದು ಬರೆದು ಅದರಲ್ಲಿ ಕೆಲವು ಇಂಗ್ಲಿಷ್ ಪದಗಳ ಅರ್ಥಗಳನ್ನ ಬರೆದು ಕಳಿಸಿ ಅಂತ ಆ ಪತ್ರದಲ್ಲಿ ಬರೆದಿರ್ತಾರೆ. ಇದನ್ನ ನೋಡಿದಂತಹ ಇಲ್ಲೋ ಒಂದ್ ಕಡೆ ಆ ನಿರೂಪಕರಿಗೆ ನಿರಾಸೆ ಆಗುತ್ತೆ. ಹಾಗೇನೆ ಲೇಖಕರು ಮಾತ್ರ ಪಾಠಗಳನ್ನ ಬರೆದು ಕಳಿಸುವುದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಲಲಿತೆಯನ್ನ ತವರು ಮನೆಯಲ್ಲಿ ಸೋಮಾರಿಯಾಗಿ ಇಲ್ಲಿ ಇರದಂತೆ ನೋಡ್ಕೋಬೇಕು ಅಂತ ಹೇಳಿ ಪ್ರತಿ ದಿವಸವೂ ಕೂಡ ಕಾಗದವನ್ನ ಬರಿತಾ ಇದ್ರು. ಮತ್ತೆ ಪದಗಳ ಅರ್ಥಗಳನ್ನ ತಿಳಿಸ್ತಕ್ಕಂಥದ್ದು ಎಲ್ಲ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹೀಗಿರ್ಬೇಕಾದ್ರೆ ಲಲಿತೆಯವರು ಒಂದು ದಿವಸ ಒಂದು ಪತ್ರವನ್ನ ಬರೀತಾರೆ. ಏಕೆಂದ್ರೆ ಲೇಖಕರು ಪ್ರತಿ ದಿವಸ ಪತ್ರವನ್ನ ಬರಿತಾ ಇರ್ಬೇಕಾಗ ಅನ್ಸುತ್ತೆ, ನಿಮ್ಮ ಈ ತಂತ್ರ ಎಲ್ಲ ನನಗೆ ತಿಳಿದಿದೆ ಎಂದು ಒಂದು ವಾಕ್ಯದಲ್ಲಿ ಬರೆದಿರ್ತಾರೆ. ಹಾಗಾದ್ರೆ ಕೊನೆಗೆ ಲಲಿತೆಯವರು ತವರು ಮನೆಯಿಂದ ಲೇಖಕರ ಮನೆಗೆ ಬಂದ ಮೇಲೆ ಲೇಖಕರಾಗಲಿ ಲಲಿತೆಯವರಾಗಲಿ ಇಂಗ್ಲಿಷ್ ಪಾಠದ ಮಾತೇ ಆಡುವುದಿಲ್ಲ. ಇಂಗ್ಲಿಷ್ ಪಾಠದ ಯಾವುದೇ ವಿಚಾರವನ್ನ ಇಲ್ಲಿ ಮಾತನಾಡೋದಿಲ್ಲ. ಈ ಇಂಗ್ಲಿಷ್ ಪಾಠ ತಪ್ಪಿದ್ದರಿಂದ ಲೇಖಕರು ಮತ್ತು ಅವರ ಹೆಂಡತಿ ಲಲಿತೆಯವರಲ್ಲಿ ಮುಸುಕಿದ್ದ ಈ ಇಂಗ್ಲಿಷ್ ಪಾಠದ ಮಂಜು ಕರಗಿ ಇಲ್ಲ ಒಂದ್ ಕಡೆ ಇಂಗ್ಲಿಷ್ ಪಾಠ ಅಂತಕ್ಕಂಥದ್ದು ಅವರಿಬ್ಬರ ನಡುವೆ ಮಂಜಿನಂತೆ ಮುಸುಕಿತ್ತು. ಆ ಇಂಗ್ಲಿಷ್ ಪಾಠ ಅನ್ನುವಂತಕ್ಕಂಥ ಮಂಜು ಕರಗಿ ಒಬ್ಬರನ್ನೊಬ್ಬರು ನೋಡುವ ಹಾಗೆ ಆಗಿತ್ತು. ಹಾಗೇನೆ ಕೆಲವು ದಿನಗಳಾದ ಮೇಲೆ ಲೇಖಕರು ಲಲಿತೆಯವರಿಗೆ ಇಂಗ್ಲಿಷ್ ಪಾಠ ಹೇಳಿಕೊಡಲು ಒಬ್ಬ ಮೇಷ್ಟ್ರನ್ನ ಗೊತ್ತು ಮಾಡಬೇಕಾ ಎಂದು ಕೇಳಿದಾಗ ಲಲಿತೆಯವರು ಯಾವುದೇ ರೀತಿಯಾದಂತಹ ಆಕ್ಷೇಪಣೆಯನ್ನ ಮಾಡದೆ ಸುಮ್ಮನಾಗ್ತಾರೆ. ಹಾಗೇನೆ ಇನ್ನು ಸುಮಾರು ದಿನಗಳು ಕಳೆದ ಮೇಲೆ ಲೇಖಕರು ಮತ್ತು ಲೇಖಕರ ಹೆಂಡತಿ ಲಲಿತೆಯವರು ಈಗ ಸರಳವಾಗಿ ಇಂಗ್ಲಿಷ್ ನಾಟಕವಾದಂತಹ ರೋಮಿಯೋ ಜೂಲಿಯೆಟ್ ಮತ್ತೆ ಶೆಲ್ಲಿಯವರ ಗೀತೆಗಳನ್ನ ಜೊತೆಯಲ್ಲಿ ಕೂತು ಓದುತ್ತಾ ಅನ್ಯೋನ್ಯವಾಗಿ ಬದುಕನ್ನ ನಡೆಸುತ್ತಾ ಜೀವನವನ್ನ ನಡೆಸ್ತಾ ಇದ್ರು ಅಂತಕ್ಕಂತಹ ಒಂದು ವಿಚಾರವನ್ನ ಈ ಒಂದು ಲಲಿತೆಯ ಪ್ರಬಂಧ ಅನ್ನುವಂತಹ ಈ ಪ್ರಬಂಧದಲ್ಲಿ ಕವಿ ತುಂಬಾ ಒಂದು ಕೌಟುಂಬಿಕವಾಗಿ ಹೇಗೆ ಗಂಡ ಹೆಂಡತಿಯ ನಡುವೆ ಗುರು ಶಿಷ್ಯರ ನಡುವೆ ಯಾವ ರೀತಿ ಸಂಬಂಧಗಳು ಬಿರುಕು ಬಿಟ್ಕೊಳ್ತವೆ ಅನ್ನುವಂತಹ ವಿಚಾರಗಳನ್ನ, ಹಾಗೆ ಲಲಿತೆಯ ವಿದ್ಯಾಭ್ಯಾಸದ ಕಲಿಕೆಯ ಬಗ್ಗೆ ನಾವು ಈ ಒಂದು ಪ್ರಬಂಧದಲ್ಲಿ ಗಮನಿಸಬಹುದು ಅಂತ ಹೇಳ್ತಾ ಇದಿಷ್ಟು ಸಾರಾಂಶವನ್ನ ನಾನು ತಿಳಿಸಿದ್ದೀನಿ. ಭಾಗ 1 ಭಾಗ 2 ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ. ಅವನ್ನ ನೋಡಿ ಕೇಳಿಸ್ಕೊಂಡು ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.